ಮಾಡಬೇಕು. ಅದನ್ನೇ ಹೇಳಲಿಕ್ಕೆ ಹೋದೆ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಚ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ದೂರದಲ್ಲಿ ಅಯೋಧ್ಯೆ ಕಾಣಿಸ್ತಾ ಇದೆ, ಸ್ವಲ್ಪ ದೂರದಲ್ಲಿ. ಅಯೋಧ್ಯೆಯಿಂದ ಕೆಲವು ಯೋಜನೆಗಳ ಹಿಂದೆ ನಿಂತು ಹನುಮಂತನ ಹತ್ತಿರ ನೋಡು ಹನುಮಂತ, ಭರತನಿಗೆ ಈ 1 ವರ್ಷದಲ್ಲಿ ನಡೆದ ಎಲ್ಲದರ ಬಗ್ಗೆ ಹೇಳು. ವಿಶೇಷತಃ ರಾವಣ ಸೀತೆಯನ್ನು ತೆಗೆದುಕೊಂಡು ಹೋಗಿದ್ದು, ರಾವಣನನ್ನು ಕೊಂದದ್ದು, ಎಲ್ಲವನ್ನ ಹೇಳು. ಬರ್ತಾ ಇರೋದನ್ನು ಹೇಳು. ಏತಚ್ಛ್ರುತ್ವಾ ಯಮಾಕಾರಂ ಭಜತೆ ಭರತಸ್ತತಃ ಸಚತೆ ವೇದಿತವ್ಯ ಸ್ಯಾತ್ ಸರ್ವಂ ಯಚ್ಚಾಪಿ ಮಾಂ ಪ್ರತಿ. ಇದನ್ನು ಕೇಳಿ ಭರತನ ಮುಖದಲ್ಲಿ ಆಗುವ ಬದಲಾವಣೆಗಳನ್ನು ನೋಡು. ಭರತನ ಮುಖದಲ್ಲಿ ಆಗುವ ಬದಲಾವಣೆಗಳನ್ನು ಕಂಡು ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊ. ಏಕೆಂದರೆ ಮುಖದಲ್ಲಿ ಬದಲಾವಣೆ ಆಗತ್ತೆ, ಮನಸ್ಸಿನ ಕನ್ನಡಿ ಅಲ್ವೇ. ಜ್ಞೇಯಾ ಸರ್ವೇ ಚ ವೃತ್ತಾಂತಾಃ ಭರತಸ್ಯಂಗಿತೇನ ಚ ತತ್ವೇನ ಮುಖವರ್ಣೇನ ದೃಷ್ಟ್ಯಾ ವ್ಯಾಭಾಷಿತೇನ ಚ. ಭರತನ ಮನಸ್ಸಿನ ಒಳಗಡೆ ಏನಿದೆ ಅನ್ನೋದು. ಏಕೆಂದರೆ ಒಂದು ವಿಚಾರವನ್ನು ಕೇಳಿದ ಮೇಲೆ ಮೊದಲು ಮುಖದಲ್ಲಿ ಇಮಿಡಿಯೇಟ್ ರಿಯಾಕ್ಷನ್ನು, ಕೂಡಲೇ ಮನಸ್ಸಿನಲ್ಲಿ ಏನಾಗತ್ತೆ ಅದನ್ನು ನೋಡಿ ಆಮೇಲೆ ಅದನ್ನು ಕವರ್ ಮಾಡಿಕೊಂಡು ಮಾತನಾಡ್ತಾರೆ. ಮುಖವರ್ಣೇನ, ಮುಖದ ಬಣ್ಣ, ಕಣ್ಣು ಏನನ್ನು ಹೇಳುತ್ತದೆ. ಯಾಕೆಂದರೆ ಮಾತು ಬೇರೆ ಹೇಳಬಹುದು, ಕಣ್ಣಿಗೂ ಮಾತಿಗೂ ಸಿಂಕ್ ಆಗಿದ್ದರೆ ಕರೆಕ್ಟ್, ಸಿನಿಮಾದಲ್ಲಿ ಲಿಪ್ ಸಿಂಕ್ ಸಾಕು. ಆದರೆ ನಿಜ ಜೀವನದಲ್ಲಿ ಅವರ ಮಾತಿಗೂ ಅವರ ಕಣ್ಣಿಗೂ ಸಿಂಕ್ ಆಗಬೇಕು. ಅದನ್ನು ಹೇಳ್ತಾರೆ ತತ್ವೇನ ಮುಖವರ್ಣೇನ ದೃಷ್ಟ್ಯ ವ್ಯಾಭಾಷಿತೇನ ಚ. ಆಮೇಲೆ ಮಾತು ಅನ್ನೋದು ಅವರ ಮನಸ್ಸಿಗೆ ಹಿಡಿದ ಕನ್ನಡಿ. ಆ ಮಾತನ್ನು ಗಮನಿಸು. ಪದೇ ಪದೇ ಯಾವ ಮಾತನ್ನು ಆಡ್ತಾ ಇದ್ದಾರೆ ಹೇಗೆ ಅಂತ ಎಲ್ಲ. ಯಾಕೆ ಅಂದರೆ ಭರತನಿಗೆ ಈ ರಾಜ್ಯದ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದ್ರೆ ನಾನು ಇಲ್ಲೇ ಇದ್ದುಬಿಡ್ತೀನಿ, ಹೋಗಲ್ಲ. ಸರ್ವಕಾಮತಮೃದ್ಧಂ ಹಿ ಹಸ್ತ್ಯಶ್ವರಥ ಸಂಕುಲಂ ಪಿತೃಪೈತಾಮಹಂ ರಾಜ್ಯಂ ಕಸ್ಯ ನಾವರ್ತಯೇನ್ಮನಃ. ಒಳ್ಳೆಯ ರಾಜ್ಯ, ಕುದುರೆ, ಆನೆ, ರಥ, ಪರಂಪರೆಯಿಂದ ಬಂದ ರಾಜ್ಯ, ಯಾರ ಮನಸ್ಸು ತಾನೇ ಇರಲಿ ನನಗೆ ರಾಮ ಬರೋದು ಇನ್ನು ಸ್ವಲ್ಪ ತಡ ಆಗಲಿ ಅಥವಾ ಬರೋದೇ ಬೇಡ ಅಂತ ಒಳಗಡೆಯಿಂದ ಆಸೆ ಇದ್ದರೆ ಅವನಿಗೆ
ಸಂಗತ್ಯಾ ಭರತ ಶ್ರೀಮಾನ್ ರಾಜ್ಯೇನಾರ್ಥಿ ಸ್ವಯಂ ಭವೇತ್ ಪ್ರಶಾಸ್ತು ವಸುಧಾಂ ಸರ್ವಾಂ ಅಖಿಲಾಂ ರಘುನಂದನ. ಅಲ್ಲಪ್ಪ, ಈ ಹಿಂದೆ ಭರತನೇ ಬಂದು ನೀನು ಬರಬೇಕು ಅಂತ ಬಲವಂತ ಮಾಡಿ ರಾಮನನ್ನ ಅಯೋಧ್ಯೆಗೆ ಒಯ್ಯಲಿಕ್ಕೆ ಪ್ರಯತ್ನ ಪಟ್ಟ. ಈಗ ಯಾಕೆ ಹೀಗೆ ನೀನು ಯೋಚನೆ ಮಾಡ್ತಿಂದ್ರೆ ಅದು 14 ವರ್ಷದ ಹಿಂದಿನ ಮಾತು. ಅವನ ಸುತ್ತಮುತ್ತ ಇರುವವರು ಬೇರೆ ಬೇರೆ ತರಹದ ಇನ್ಫ್ಲೂಯೆನ್ಸ್ ಮಾಡಿ ರಾಜ್ಯ ನಿನಗೇ ಇರಲಿ, ರಾಮ ಅಲ್ಲೇ ಇರಲಿ ಅಂದರೆ ಅದನ್ನು ಅವನ ಮನಸ್ಸು ಕೇಳಿದ್ರೆ ನನಗೆ ಬೇಡ, ನಾನು ಇಲ್ಲೇ ಇದ್ಬಿಡ್ತೀನಿ. ತಸ್ಯ ಬುದ್ಧಿಂ ಚ ವಿಜ್ಞಾಯ ವ್ಯವಸಾಯಂ ಚ ವಾನರ ಯಾವನ್ನ ದೂರಂ ಯಾತಾಸ್ಮಃ ಕ್ಷಿಪ್ರಮಾಗಂತುಮರ್ಹಸಿ. ಅದರಿಂದಾಗಿ ಅವನ ನಿಶ್ಚಯ, ಅವನ ಬುದ್ಧಿ ಅದನ್ನು ಕೂಡಲೇ ಹೇಳಿ ನಮಗೆ ಬಂದು ಹೇಳಬೇಕು. ನಾನು ಹೀಗಿಂದ ಹಾಗೆ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಯೂಟರ್ನ್ ತಗೊಂಡ್ಬಿಡ್ತೇನೆ. ಏನಾದರೂ ಭರತ ಒಪ್ಪಿದರೆ ನಾನು ಬರ್ತೇನೆ, ಇಲ್ಲಾಂದರೆ ಯೂಟರ್ನ್ ತಗೊಳ್ತೇನೆ. ಇತಿ ಪ್ರತಿ ಸಮಾಧಿಷ್ಟೋ ಹನುಮಾನ್ ಮಾರುತಾತ್ಮಜ ಮಾನುಷಂ ಧಾರಯನ್ ರೂಪಂ ಅಯೋಧ್ಯಾಂ ತ್ವರಿತೋ ಯಯೌ. ಈ ರೀತಿ ಹೇಳಿದಾಗ ಹನುಮಂತ ಮನುಷ್ಯ ರೂಪವನ್ನು ಧರಿಸಿ ಅಯೋಧ್ಯೆಗೆ ತೆರಳಿದ. ಅಥೋತ್ಪಪಾತ ವೇಗೇನ ಹನುಮಾನ್ ಮಾರುತಾತ್ಮಜ ಗರುತ್ಮಾನಿವ ವೇಗೇನ ಜಿಘೃಕ್ಷನ್ನುರಗೋತ್ತಮಂ. ಮನುಷ್ಯನ ವೇಷವನ್ನು ಧರಿಸಿ ವೇಗವಾಗಿ ಹೋಗಿ ಅಯೋಧ್ಯೆಯಲ್ಲಿ ಇಳಿದ. ಲಂಘಯಿತ್ವಾ ಪಿತೃಪಥಂ ವಿಹಗೇಂದ್ರಾಲಯಂ ಶುಭಂ ಗಂಗಾ ಯಮುನಯೋರ್ಭೀಮಂ ಸಮತೀತ್ಯ ಸಮಾಗಮಂ. ಆಮೇಲೆ ಆ ಪಿತೃಪಥ ಅಂತಂದರೆ ಆಕಾಶದ ದಾರಿ. ಆ ಆಕಾಶದ ದಾರಿಯಲ್ಲಿ ಅಯೋಧ್ಯೆಗೆ ಇಳಿದ. ಶೃಂಗವೇರಪುರಂ ಪ್ರಾಪ್ಯ ಗುಹಮಾಸಾದ್ಯ ವೀರ್ಯವಾನ್ ಸವಾಚ ಶುಭಯಾ ಹೃಷ್ಟೋ ಹನುಮಾನಿದಮಬ್ರವೀತ್. ಶೃಂಗಬೇರಪುರದಲ್ಲಿ ರಾಮನ ಗೆಳೆಯ ಗುಹ ಇದ್ದಾನೆ. ಆ ಗುಹನ ಬಳಿಗೆ ಹೋಗಿ ಹನುಮಂತ ನುಡಿದ, ಸಖಾತು ತವ ಕಾಕುತ್ಸ್ಥೋ ರಾಮ ಸತ್ಯ ಪರಾಕ್ರಮ ಸಸೀತ ಸಹ ಸೌಮಿತ್ರಿ ಸತ್ವಾಂ ಕುಶಲಮಬ್ರವೀತ್. ರಾಮ ಏನಿದ್ದಾನೆ, ಸೀತೆಯೊಡನೆ ಲಕ್ಷ್ಮಣರೊಡನೆ ಬರ್ತಾ ಇದ್ದಾನೆ, ನಿನ್ನ ಕುಶಲವನ್ನು ಕೇಳಿದ್ದಾನೆ. ಪಂಚಮೀಂ ಅದ್ಯ ರಜನೀಂ ಉಷಿತ್ವಾ ವಚನಾನ್ಮುನೇ ಭರದ್ವಾಜಾಭ್ಯನುಜ್ಞಾತಂ ದ್ರಕ್ಷಸ್ಯತ್ಯೈವ ರಾಘವಂ. ಅಲ್ಲಿ ವಾಸ ಮಾಡಿ ಭರದ್ವಾಜಾಶ್ರಮದಿಂದ ಇಲ್ಲಿ ಬರ್ತಾನೆ. ಲಂಕೆಯಿಂದ ಹೊರಟ 5ನೇ ದಿನ ಇಲ್ಲಿ ಇರ್ತಾನೆ. ಹೊರಟು ಬಿಟ್ಟಿದ್ದಾನೆ. ಲಂಕೆಯಿಂದ ಹೊರಟ 5ನೇ ದಿನ ಇಲ್ಲಿದ್ದು ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ. ಏವ ಮುಕ್ತ್ವಾ ಮಹಾತೇಜಾಃ ಸಂಪ್ರಹೃಷ್ಟತನೂರುಹ ಉತ್ಪಪಾತ ಮಹಾವೇಗಾತ್ ವೇಗವಾನ ವಿಚಾರಯನ್. ಹೀಗೆ ರಾಮನ ಯಾವತ್ತೂ ಸಮಾಚಾರವನ್ನು ಗುಹನಿಗೆ ನುಡಿದು ಗುಹನ ಸಂತೋಷದ ಪ್ರತಿಕ್ರಿಯೆಯನ್ನು ನೋಡಿ ಹನುಮಂತ ಅಲ್ಲಿಂದ ಅಯೋಧ್ಯೆಗೆ ತೆರಳಿದ. ಸೋಪಶ್ಯದ್ ರಾಮತೀರ್ಥಂ ಚ ನದೀಂ ವಾಲುಕಿನೀಂ ತಥಾ ವರೂಥೀಂ ಗೋಮತೀಂ ಚೈವ ಭೀಮಂ ಸಾಲವನಂ ತಥಾ. ಆ ಗೋಮತಿ ನದಿ, ಆಮೇಲೆ ದಾರಿಯಲ್ಲಿ ಸಿಗುವ ಹಳ್ಳಿಗಳು ಮೊದಲಾದವುಗಳನ್ನೆಲ್ಲ ದಾಟಿ ಆ ಸಸಾದ ದ್ರುಮಾನ್ ಫುಲ್ಲಾನ್ ನಂದಿಗ್ರಾಮ ಸಮೀಪಗಾನ್ ಸುರಾಧಿಪಸ್ಯೋಪವನೆ ಯಥಾ ಚೈತ್ರರಥೆ ದ್ರುಮಾನ್. ಭರತ, ನಾನು ರಾಮನ ವನವಾಸ ಇರೋದ್ರಿಂದಾಗಿ ನಾನು ಕೂಡ ವನವಾಸ ಮಾಡ್ತೇನೆ, ಅಯೋಧ್ಯೆಯ ಒಳಗಡೆ ಹೋಗೋದಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ದ. ಅದರಂತೆ ಅಯೋಧ್ಯೆಯ ಗಡಿಗ್ರಾಮವಾದ ನಂದಿಗ್ರಾಮ, ಆ ನಂದಿಗ್ರಾಮದಲ್ಲಿ ಇದ್ದ. ಅಲ್ಲಿಗೆ ಹೋದ. ಸ್ತ್ರೀಭಿಸ್ತಪುತ್ರೈ ಪೌತ್ರೈಶ್ಚ ರಮಮಾಣೈ ಸ್ವಲಂಕೃತೈ ಕ್ರೋಶಮಾತ್ರೇ ತ್ವಯೋಧ್ಯಾಯಾಃ ಕ್ಷೀರಕೃಷ್ಣಾಜಿನಾಂಬರಂ.
ಎಲ್ಲ ಹೆಣ್ಣು ಮಕ್ಕಳು ಓಡಾಡ್ತಾ ಇದ್ದರು, ಚಿಕ್ಕವರಿಂದ ಹಿಡಿದು ಎಲ್ಲ ದೊಡ್ಡವರ ತನಕ. ಅಯೋಧ್ಯೆಯಿಂದ ಒಂದು ಸ್ವಲ್ಪ ದೂರ ಆ ಗಡಿ ಗ್ರಾಮ. ಅಲ್ಲಿ ಭರತನನ್ನು ನೋಡಿದ ಹನುಮಂತ. ದದರ್ಶ ಭರತಂ ದೀನಂ ಕೃಶಮಾಶ್ರಮವಾಸಿನಂ ಜಟಿಲಂ ಮಲದಿಗ್ಧಾಂಗಂ ಭ್ರಾತೃವ್ಯಸನಕರ್ಷಿತಂ. ಭರತ ದೀನನಾಗಿ ರಾಮ ಯಾವತ್ತು ಬರ್ತಾನೋ ಅಂತ ಕಾಯ್ತಾ ಇದ್ದಾನೆ. ಕೃಶಂ ಬಹಳ ಸಪೂರ ಆಗಿದ್ದಾನೆ, ಭೋಗಗಳನ್ನು ಅನುಭವಿಸಿಲ್ಲ, ನೆಮ್ಮದಿಯಿಂದ ಕಣ್ಣು ಮುಚ್ಚಿಲ್ಲ, ಊಟ ಮಾಡಿಲ್ಲ, ಭೋಗಗಳನ್ನೆಲ್ಲ ಬಿಟ್ಟಿದ್ದಾನೆ. ಒಂದು ಆಶ್ರಮವನ್ನು ಕಟ್ಟಿಕೊಂಡು ಇದ್ದಾನೆ. ಜಟಿಲಂ ತಲೆಗೂದಲನ್ನು ಬಿಟ್ಟಿದ್ದಾನೆ, ಕತ್ತರಿಸಿ ಎಣ್ಣೆ ಹಾಕಿ ಬಾಚಿ ಇವುಗಳನ್ನು ಮಾಡಿಲ್ಲ. ರಾಮನಂತೆಯೇ ಆಲದ ಹಾಲನ್ನು ತಲೆಗೆ ಹಾಕಿಕೊಂಡು ಅದನ್ನು ಜಟೆ ಮಾಡಿಕೊಂಡಿದ್ದಾನೆ. ಆಲದ ಹಾಲನ್ನು ಹಾಕಿಕೊಂಡ್ರೆ ಅದು ಜಟೆ ಆಗಿಬಿಡತ್ತೆ ಕೂದಲು, ಆ ತರಹ ಜಟೆ ಕಟ್ಟಿದೆ. ಮಲದಿಗ್ಧಾಂಗಂ ರಾಜೋಚಿತವಾದ ಸ್ನಾನ, ಸುಗಂಧಭರಿತವಾದ ಒಂದು ನೀರು, ಆಮೇಲೆ ಗಂಧವನ್ನು ಪೂಸಿಕೊಳ್ಳುವುದು ಇತ್ಯಾದಿಗಳೆಲ್ಲ ಇಲ್ಲ. ಅದರಿಂದಾಗಿ ಮಲದಿಗ್ಧಾಂಗಂ ಕೊಳೆ ಅಂಟಿದ ಮೈಯವನು. ಭ್ರಾತೃವ್ಯಸನಕರ್ಷಿತಂ ಅಣ್ಣನ ದುಃಖದಿಂದ ಕಂಗಾಲಾಗಿದ್ದಾನೆ. ಫಲಮೂಲಾಶನಂ ದಾಂತಂ ತಾಪಸಂ ಧರ್ಮಚಾರಿಣಂ ಸಮುನ್ನತ ಜಟಾಭಾರಂ ವಲ್ಕಲಾಜಿನವಾಸಸಂ. ಹಣ್ಣನ್ನು ಹಾಗೂ ಗೆಡ್ಡೆಯನ್ನು ಮಾತ್ರ ತಿಂತಾ ಇದ್ದಾನೆ, ಇಂದ್ರಿಯ ನಿಗ್ರಹದಲ್ಲಿದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ, ಜಟೆಯ ಭಾರವನ್ನು ಹೊತ್ತಿದ್ದಾನೆ, ನಾರು ಬಟ್ಟೆಯನ್ನು ಉಟ್ಟಿದ್ದಾನೆ. ನಿಯತಂ ಭಾವಿತಾತ್ಮಾನಂ ಬ್ರಹ್ಮರ್ಷಿ ಸಮತೇಜತಂ ಪಾದುಕೇತೆ ಪುರಸ್ಕೃತ್ಯ ಪ್ರಶಾಸಂತಂ ವಸುಂಧರಾಂ. ರಾಜ್ಯಭಾರ ಮಾಡ್ತಾ ಇದ್ದಾನೆ, ಆದರೆ ಸಿಂಹಾಸನದಲ್ಲಿ ರಾಮನ ಪಾದುಕೆಗಳಿದೆ. ಆ ಪಾದುಕೆಯನ್ನು ಮುಂದೆ ಇಟ್ಟುಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಚಾತುರ್ವರ್ಣ್ಯಸ್ಯ ಲೋಕಸ್ಯ ತ್ರಾತಾರಂ ಸರ್ವತೋ ಭಯಾತ್ ಉಪಸ್ಥಿತ ಮಮಾತ್ಯೈಶ್ಚ ಶುಚಿಭಿಶ್ಚ ಪುರೋಹಿತೈಃ. ಆ ಆಸ್ಥಾನದಲ್ಲಿ ಎಲ್ಲರೂ ಇದ್ದಾರೆ, ಪುರೋಹಿತರಿದ್ದಾರೆ, ಅಮಾತ್ಯರಿದ್ದಾರೆ, ಸೈನಿಕರಿದ್ದಾರೆ. ನಹಿತೆ ರಾಜಪುತ್ರಂ ತಂ ಚೀರಕೃಷ್ಣಾಜಿನಾಂಬರಂ ಪರಿಭೋಕ್ತುಂ ವ್ಯವಸ್ಯಂತಿ ಪೌರಾವೈ ಧರ್ಮವತ್ಸಲಾಹ. ಆ ಭರತನ ಶುದ್ಧವಾದ ಭಕ್ತಿಯನ್ನು ನೋಡಿ ಅವರ ಮನಸ್ಸು ತೊಯ್ದು ಹೋಗಿದೆ ಪ್ರಜೆಗಳದ್ದು. ಯಾಕೆಂದರೆ ತ್ಯಾಗ ಅನ್ನೋದಿದೆಯಲ್ಲ, ಆ ತ್ಯಾಗ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುತ್ತೆ. ಇವತ್ತಿಗೂ ಭಾರತೀಯರು ಬಹಳ ಬೆಲೆ ಕೊಡೋದು ತ್ಯಾಗಕ್ಕೆ. ನಾವು ಏನು ಬೇಕಾದ್ರೆ ಇರಲಿ, ತ್ಯಾಗ ಮಾಡಿದವರು ಗೌರವ ಕೊಡೋಣ ಅಂತಲೇ ಎಲ್ಲರ ಭಾವನೆ. ಆ ಭಾರತೀಯರು ಭೋಗ ತ್ಯಾಗ ಮಾಡಿದವನನ್ನು ಉತ್ಕಟವಾಗಿ ಗೌರವಿಸ್ತಾರೆ. ಗಾಂಧಿ ಯಾಕೆ ಮಹಾತ್ಮ ಆಗಿದ್ದು ಅಂದರೆ ಭೋಗತ್ಯಾಗ ಮಾಡಿದ್ದಾರೆ ಅಂತ ಜನ ಗುರುತಿಸಿದ್ದು. ಮಹಾತ್ಮ ಅಂದರೆ ಭೋಗತ್ಯಾಗ ಮಾಡಿದವರು ಅಂತಲೇ ಭಾವನೆ. ಆದ್ದರಿಂದ ಅವನನ್ನು ನೋಡಿ ರಾಜಪುತ್ರನನ್ನ ಬಹಳ ಸಂತೋಷ ಪಡ್ತಾ ಇದ್ದಾರೆ. ತಂ ಧರ್ಮಮಿವ ಧರ್ಮಜ್ಞಂ ದೇಹಬಂಧಮಿವಾಪರಂ. ಧರ್ಮವೇ ಮೈದಾಳಿ ಬಂತೇನೋ ಎಂಬಂತೆ ಭರತನನ್ನು ನೋಡ್ತಾ ಇದ್ದಾರೆ ಜನರೆಲ್ಲ. ಉವಾಚ ಪ್ರಾಂಜಲಿರ್ವಾಕ್ಯಂ ಹನುಮಾನ್ ಮಾರುತಾತ್ಮಜಃ ವಸಂತಂ ದಂಡಕಾರಣ್ಯೇ ಎಂತುಂ ಚೀರ ಜಟಾಧರಂ. ಹನುಮಂತ ಏನು ಮಾಡಿದ? ಮನುಷ್ಯ ವೇಷವನ್ನು ತೊಟ್ಟಿದ್ದ, ಕಪಿವೇಷದಲ್ಲಿ ಅವನು ಮುಂದೆ ಕಾಣಿಸಿಕೊಳ್ಳಲಿಲ್ಲ. ಅಲ್ಲಿಗೆ ಹೋಗಿ ಭರತನಿಗೆ ಕೈಗಳನ್ನು ಮುಗಿದು ಅನುಶೋಚಸಿ ಕಾಕುತ್ಸ್ಥ ಸತ್ವಾಂ ಕೌಚಲಮಬ್ರವೀತ್ ಪ್ರಿಯಮಾಖ್ಯಾಮಿತೇ ದೇವ ಶೋಕಂ ತ್ಯಜ ಸುದಾರುಣಂ. ಓ ಕಕುತ್ಸ್ಥನ ವಂಶದಲ್ಲಿ ಬಂದ ಭರತನೇ, ಯಾರನ್ನ ಕುರಿತು ನೀನು ದುಃಖಿಸ್ತಾ ಇದ್ದೀಯೋ ಅಂತಹ ರಾಮ ನೀನು ಕುಶಲವೇ ಎಂದು ಕೇಳಿದ.
ರಾಮ ಏನು ಹೇಳಿದ್ದು? ಈ ಘಟನೆ ಎಲ್ಲ ಹೇಳು. ಅವನ ಮುಖದಲ್ಲಿ ಒಂದೇ ಒಂದು ಗೆರೆ ಅಲ್ಲಾಡಿದ್ರೆ, ಅಯ್ಯೋ ರಾಮ ಬರೋದು ಬೇಡಪ್ಪ, ನಾನು ರಾಜ್ಯಭಾರ ಮಾಡುತ್ತೇನೆ ಅಂತ ಇದ್ರೆ ಕೂಡಲೇ ನನಗೆ ಬಂದು ಹೇಳು. ನಾನೇನು ಮಾಡ್ತೇನೆ, ಹಾಗಿಂದ ಹಾಗೆ ಯೂಟರ್ನ್ ತಗೊಂಡು ಕಾಡಿಗೆ ಹೊಟ್ಟೋಗ್ತೇನೆ. ರಾಜ್ಯಭಾರ ಅಭ್ಯಾಸ ಆದ, ರಾಜ್ಯ ಭೋಗಗಳ ಅಭ್ಯಾಸ ಆದ ಭರತನನ್ನು ಡಿಸ್ಟರ್ಬ್ ಮಾಡುವಲ್ಲ ಅಂತ ರಾಮ. ಹನುಮಂತ ಎಷ್ಟು ಸೂಕ್ಷ್ಮ ಅಂದರೆ ಅವನ ಬಾಡಿ ಲ್ಯಾಂಗ್ವೇಜ್ನಿಂದಲೇ ಆ ತರಹದ ಆಸೆಗಳಿಲ್ಲ. ಭರತ ಇನ್ನೂ ಭಕ್ತನಾಗಿಯೇ ಉಳಿದುಕೊಂಡಿದ್ದಾನೆ. ಅವನ ಭಕ್ತಿ ಕಾಲದಿಂದ ಕಲುಷಿತವಾಗಿಲ್ಲ, ಮನೋಭಾವದಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ ಅನ್ನೋದು ಅರ್ಥ ಆಗೋಯಿತು. ಅದಕ್ಕೆ ಹೇಳಿದ, ಈ ಮುಹೂರ್ತದಲ್ಲಿ ನಿನ್ನ ಅಣ್ಣ ಬರ್ತಾ ಇದ್ದಾನೆ. ನಿಹತ್ಯ ರಾವಣಂ ರಾಮ ಪ್ರತಿಲಭ್ಯ ಚ ಮೈಥಿಲೀಂ ಉಪಯಾತಿ ಸಮೃದ್ಧಾರ್ಥ ಸಹ ಮಿತ್ರೈರ್ಮಹಾಬಲೈ. ಅವನಿಗೆ ಸುಗ್ರೀವ ಮೊದಲಾದ ಮಿತ್ರರಿದ್ದಾರೆ. ರಾವಣ ಸೀತೆಯನ್ನು ಅಪಹರಿಸಿದ್ದ. ಆ ರಾವಣನನ್ನು ಕೊಂದು ಲಕ್ಷ್ಮಣ ಮತ್ತೆ ಸೀತೆಯರ ಜೊತೆಗೆ ಬರ್ತಾ ಇದ್ದಾನೆ. ಸೀತಾ ಸಮಗ್ರ ರಾಮೇಣ ಮಹೇಂದ್ರೇಣ ಶಚೀಯಥಾ ಏವ ಮುಕ್ತೋ ಹನುಮತಃ ಭರತ ಕೈಕಯೀಸುತಃ ಪಪಾತ ಸಹಸಾ ಹೃಷ್ಟೋ ಹರ್ಷಾನ್ಮೋಹಮುಪಾಗಮತ್. ಇದನ್ನು ಕೇಳಿ ಸಂತೋಷ ತಡಿಲಾರದೆ ಭರತ ಧಪ್ಪಂತ ಮೂರ್ಛೆ ಬಿದ್ದುಬಿಟ್ಟ. ಹೇಗೆ ದುಃಖ ಬಂದರೆ ತಡಿಲಿಕ್ಕಾಗುವುದಿಲ್ವೋ ಹಾಗೆ ಉತ್ಕಟವಾದ ಸಂತೋಷ ಆದರೂ ತಡಿಲಿಕ್ಕಾಗಲ್ಲ. ತಥೋ ಮುಹೂರ್ತಾದುತ್ಥಾಯ ಪ್ರತ್ಯಾಶ್ವಾಸ್ಯ ಚ ರಾಘವಃ ಹನುಮಂತಮುವಾಚೇದಂ ಭರತ ಪ್ರಿಯವಾದಿನಂ. ಒಂದು ಸ್ವಲ್ಪ ಹೊತ್ತು ಕಳೆದು ಆನಂದದ ಆವೇಗ ತಗ್ಗಿದ ಮೇಲೆ ಹೇಳಿದನಂತೆ, ಅಶೋಕಜೈ ಪ್ರೀತಿಮಯೈ ಕಪಿಮಾಲಿಂಗ್ಯ ಸಂಭ್ರಮಾತ್ ಶಿಶೇಚ ಭರತ ಶ್ರೀಮಾನ್ ವಿಪುಲೈರಶ್ರುಬಿಂದುಭಿ. ಆ ಕಪಿಯನ್ನು ಗಟ್ಟಿಯಾಗಿ ಆಲಿಂಗಿಸಿ ಕಣ್ಣೀರು ಸುರಿಸಿದನಂತೆ. ಆ ಕಣ್ಣೀರು ಹನುಮಂತನಿಗೆ ಮಾಡಿದ ಅಭಿಷೇಕವೋ ಎಂಬಂತೆ ಇತ್ತು. ದೇವೋ ವಾ ಮಾನುಚೋ ವಾತ್ವಂ ಅನುಕ್ರೋಶಾದಿಹಾಗತಃ ಪ್ರಿಯಾಖ್ಯಾನಸ್ಯ ತೇ ಸೌಮ್ಯ ದದಾಮಿ ಬ್ರುವತ ಪ್ರಿಯಂ. ನೀನು ಯಾರಯ್ಯ? ದೇವತೆಯೋ ದಾನವ ಮನುಷ್ಯನೋ? ಪ್ರೀತಿಯಿಂದ ನನ್ನ ಬಳಿ ಬಂದಿಯಲ್ಲ, ಕರುಣೆಯಿಂದ ನನಗೆ ಪ್ರಿಯವನ್ನು ಹೇಳಿದೆಯಲ್ಲ, ಏನು ಕೊಡ್ಲಿ? ಗವಾಂ ಚ ಸಹಸ್ರಂಚ ಗ್ರಾಮಾಣಾಂ ಚ ಶತಂ ಪರಂ ಸಕುಂಡಲಾ ಶುಭಾಚಾರಾ ಭಾರ್ಯಾ ಕನ್ಯಾಸ್ತು ಷೋಡಶ. 1,00,000 ಗೋವುಗಳನ್ನು ಕೊಡ್ಲೆ, 100 ಹಳ್ಳಿಗಳನ್ನು ನಿನಗೆ ಬರ್ಕೊಡ್ಲೆ, ಒಳ್ಳೆಯ ದಾಸಿಯರನ್ನ, ಒಳ್ಳೆಯ ಹೆಣ್ಣು ಮಕ್ಕಳನ್ನ ಹೆಂಡತಿಯರನ್ನಾಗಿ ಕೊಡ್ಲೆ. ಹೇಮವರ್ಣಾಸುನಾಸೋರೂ ಶಶಿ ಸೌಮ್ಯಾನನಾ ಸ್ತ್ರೀಯ ಸರ್ವಾಭರಣ ಸಂಪನ್ನಾ ಕುಲಜಾತಿಭಿ. ಬಂಗಾರದ ಮೈಬಣ್ಣದ, ಚಂದದ ಮೂಗು ತೊಡೆಗಳಿರುವ, ಚಂದದ ಮೋರೆ ಇರುವ, ಎಲ್ಲ ಆಭರಣಗಳಿಂದ ಕೂಡಿದ, ಒಳ್ಳೆ ಕುಲದಿಂದ ಜಾತಿಯಿಂದ ಕೂಡಿದ ಹೆಣ್ಣು ಮಕ್ಕಳನ್ನು ಕೊಡ್ಲಾ? ಏನನ್ನ ಕೊಡ್ಲಿ? ಅಷ್ಟು ಪ್ರಿಯವಾದದ್ದನ್ನು ಹೇಳಿದ್ದೀಯ. ನಿಶಮ್ಯ ರಾಮಾಗಮನಂ ನೃಪಾತ್ಮಜಃ ಕಪಿಪ್ರವೀರಸ್ಯ ತದದ್ಭುತೋಪಮಂ ಪ್ರಹರ್ಷಿತೋ ರಾಮ ದಿದೃಕ್ಷಯಾಭವತ್ ಪುನಶ್ಚ ಹರ್ಷಾದಿದಮಬ್ರವೀದ್ವಚಃ. ಹೀಗೆ ರಾಮ ಬಂದದ್ದನ್ನು ಕೇಳಿ ಆನಂದದಿಂದ ಭರತ ಮತ್ತೆ ನುಡಿದ ಅನ್ನುವಲ್ಲಿಗೆ 125ನೆಯ ಸರ್ಗ ಮುಗಿದಿದೆ. 126ನೆಯ ಸರ್ಗ. ಬಹೂನಿ ನಾಮ ವರ್ಷಾಣಿ ಗತಸ್ಯ ಸುಮಹದ್ವನಂ ಶೃಣೋಮ್ಯಹಂ ಪ್ರೀತಿಕರಂ ಮಮ ನಾಥಸ್ಯ ಕೀರ್ತನಂ. ಬಹಳ ವರ್ಷಗಳಿಂದ ಕಾದಿದ್ದೆ ನನ್ನ ಸ್ವಾಮಿಯಾದ ರಾಮನ ವಾರ್ತೆಗಾಗಿ. ಕಲ್ಯಾಣಿ ಬತಗಾಥೇಯಂ ಲೌಕಿಕಿ ಪ್ರತಿಭಾತಿ ಮೇ ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ. ಜನರಾಡುವ ಗಾದೆ ಮಾತು ಸತ್ಯವಲ್ಲ. ದುಃಖದಿಂದ ಎಷ್ಟೇ ಬಳಲಿದ್ರೂ 100 ವರ್ಷದಲ್ಲಿ ಒಂದು ಬಾರಿಯಾದರೂ ಉತ್ಕಟವಾದ ಸಂತೋಷ ಆಗೇ ಆಗತ್ತೆ. ನನಗೆ ಆ ಪರಿಸ್ಥಿತಿ ಇವತ್ತು ಬಂದಿದೆ.
ರಾಘವಸ್ಯ ಹರಿಣಾಂಚ ಕಥಮಾಸೀತ್ ಸಮಾಗಮಃ ಕಸ್ಮಿನ್ ದೇಶೆ ಕಿಮಾಶ್ರಿತ್ಯ ತತ್ವಮಾಖ್ಯಾಹಿ ಪೃಚ್ಛತಃ. ವಾನರ ವೀರರಿಗೂ ರಾಮನಿಗೂ ಸಮಾಗಮ ಹೇಗಾಯಿತು, ಎಲ್ಲಿ ಆಯಿತು, ಯಾಕಾಗಿ ಆಯಿತು, ದಯವಿಟ್ಟು ಹೇಳು. ಸಪೃಷ್ಟೋ ರಾಜಪುತ್ರೇಣ ಭೃಸ್ಯಾಂ ಸಮುಪವೇಶಿತಃ ಆಚಚಕ್ಷೆ ತತಸ್ಥರ್ವಂ ರಾಮಸ್ಯ ಚರಿತಂ ವನೇ. ಸರಿ, ಅಲ್ಲಿ ತನಕ ನಿಂತ ಮಾತಾಡಿಸ್ತಾ ಇದ್ದವನಿಗೆ ಭರತನಿಗೆ ಅನ್ನಿಸಿತು, ಅಯ್ಯೋ ಬಂದವನಿಗೆ ಕೂಡ್ಲಿಕ್ಕೆ ಕೂಡ ಹೇಳಿಲ್ವಲ್ಲ ಅಂತ. ಹುಲ್ಲಿನ ಚಾಪೆ ಭೃಸಿ ಅಂತಾರೆ. ಭೃಸ್ಯಾಂ ಹುಲ್ಲಿನ ಚಾಪೆಯಲ್ಲಿ ಹನುಮಂತನನ್ನು ಕೂಡಿಸಿ ಕೇಳಿದ. ಆಗ ಹನುಮಂತ ದೇವರ ಕಥೆಯನ್ನೆಲ್ಲ ಹೇಳಿದ. ಯಥಾ ಪ್ರೌರಾಜಿತೋ ರಾಮೋ ಮಾತೃದತ್ತೌ ವರೌ ತವ ಯಥಾ ಚ ಪುತ್ರಶೋಕೇನ ರಾಜಾದಚರಥೋ ಮೃತಃ. ನಿನಗೆ ಗೊತ್ತಿದ್ದಂತೆ ನಿನ್ನ ಅಮ್ಮ ಕೊಟ್ಟ ವರವನ್ನ ಸತ್ಯ ಮಾಡಲಿಕ್ಕಾಗಿ, ನಿನ್ನ ಅಮ್ಮನಿಗೆ ಕೊಟ್ಟ ವರವನ್ನ ಸತ್ಯ ಮಾಡಲಿಕ್ಕಾಗಿ ಕಾಡಿಗೆ ಬಂದ. ಇಲ್ಲಿ ದಶರಥ ಸತ್ತ. ನೀನು ದೂತರಿಂದ ಇಲ್ಲಿಗೆ ಬರೋ ಹಾಗಾಯಿತು. ನೀನು ರಾಜ್ಯವನ್ನು ಬಯಸಲಿಲ್ಲ. ಚಿತ್ರಕೂಟಗಿರಿಗೆ ಹೋಗಿ ರಾಮನನ್ನ ನೀನು ಉತ್ಕಟವಾಗಿ ಬೇಡಿದೆ, ಅವನು ಬರಲಿಲ್ಲ. ಆಗ ನೀನು ಅವನ ಪಾದುಕೆಯನ್ನು ಹಿಡ್ಕೊಂಡು ಬಂದೆ. ಇಲ್ಲಿ ತನಕ ನಿನಗೆ ಗೊತ್ತಿದೆ. ಆರ್ಯಸ್ಯ ಪಾದುಕೆ ಗೃಹ್ಯ ಯಥಾಸಿ ಪುನರಾಗತಃ. ಇದು ನಿನ್ನ ಅನುಭವಕ್ಕೆ ಬಂದಿರೋದು. ನೀನು ರಾಮನನ್ನು ನೋಡಿದ್ದು ಸುಮಾರು 13 ವರ್ಷ ಚಿಲ್ಲರೆ ತಿಂಗಳು. ಅವಾಗಲೇ ನೀನು ರಾಮನನ್ನು ನೋಡಿದ್ದು. ಮತ್ತೆ ರಾಮನನ್ನು ನೋಡಲಿಲ್ಲ ಅಲ್ಲ. ನೀನು ಹೋದ್ಮೇಲೆ ಏನಾಯಿತು ಗೊತ್ತಾ? ಹೇಳ್ತೇನೆ ಕೇಳು. ತ್ವಯಿ ಪ್ರಯಾತೇತು ಯದ್ವೃತ್ತಂ ತನ್ನಿಬೋಧ ಮೇ ಅಪಯಾತೆ ತ್ವಯಿ ಸದಾ ಸಮುದ್ಭ್ರಾಂತಂ ಮೃಗದ್ವಿಜಂ ಪರಿದ್ಯೂನಮಿವಾತ್ಯರ್ಥಂ ತದ್ವನಂ ತಮಪದ್ಯತಾ. ನೀನು ಹೋದ ಮೇಲೆ ಜನರಿಗೆ ಗೊತ್ತಾಗಿ ಇಲ್ಲಿಗೆ ಪದೇ ಪದೇ ಜನ ಬರ್ತಾ ಇರ್ತಾರೆ. ಅವ್ರು ಬಂದರೆ ಸುತ್ತಮುತ್ತಲಿನ ತಪಸ್ವಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನುವ ಕಾರಣದಿಂದ ರಾಮ ದಂಡಕವನಕ್ಕೆ ಪ್ರವೇಶ ಮಾಡಿದ. ನೀನು ಯಾವ ಜಾಗದಲ್ಲಿ ರಾಮನನ್ನು ನೋಡಿದ್ಯೋ ಆ ಜಾಗದಿಂದ ಅವನು ಸ್ವಲ್ಪ ಒಳಗಡೆ ಹೋದ. ಹಾಗೆ ಹೋಗ್ತಾ ಇರಬೇಕಾದ್ರೆ ವಿರಾಧ ಸಿಕ್ಕ. ವಿರಾಧನನ್ನ ಹಳ್ಳ ತೋಡಿ ಹೂತು ಹಾಕಿದ್ರು. ಹಳೆ ಮೈಸೂರು ಕಡೆ ಒಂದು ಇಡಿಯಂ ಇದೆ, ಹೂತು ಹುಗ್ಗಿ ತೋಡು ಬಿಡ್ತಾರೆ ಅಂತ. ನಿಜವಾಗಿಯೂ ಹೂತು ಹಾಕಿದ್ದೆ. ತತ್ಕೃತ್ವ ದುಷ್ಕರಂ ಕರ್ಮ ಭ್ರಾತರೌ ರಾಮ ಲಕ್ಷ್ಮಣೌ. ಆಮೇಲೆ ಶರಭಂಗನ ಆಶ್ರಮಕ್ಕೆ ಹೋದರು. ಶರಭಂಗ ರಾಮನ ಎದುರು ತನ್ನ ಶರೀರವನ್ನು ಅಗ್ನಿಗೆ ಅರ್ಪಿಸಿದ. ಅಲ್ಲಿಂದ ಜನಸ್ಥಾನಕ್ಕೆ ಹೋದರು. ಜನಸ್ಥಾನದಲ್ಲಿ 14,000 ರಾಕ್ಷಸರು, ಖರ, ದೂಷಣ, ತ್ರಿಶಿರ ಇವರೆಲ್ಲರನ್ನ ಕೊಂದ. ಒಬ್ಬನೇ ಅಹ್ನಶ್ಚತುರ್ಥ ಭಾಗೇನ ನಿಶೇಷ ರಾಕ್ಷಸಾಕೃತಾ. 4 ದಿವಸದಲ್ಲಿ ಎಲ್ಲರನ್ನ ಕೊಂದ. ಆಮೇಲೆ ಋಷಿಗಳಿಗೆ ತಪಸ್ಸಿಗೆ ವಿಘ್ನ ಮಾಡ್ತಾ ಇದ್ದ ಬಹಳ ಜನರನ್ನ ಕೊಂದ. ಪಶ್ಚಾಚ್ಚೂರ್ಪಣಖ ನಾಮ ರಾಮ ಪಾರ್ಶ್ವಮುಪಾಗತ. ಆಮೇಲೆ ಶೂರ್ಪಣಖೆ ಬಂದ್ಲು. ಶೂರ್ಪಣಖೆಯ ಅನ್ಯಾಯವನ್ನು ನೋಡಿ ರಾಮಚಂದ್ರನಿಂದ ಆಜ್ಞಪ್ತನಾಗಿ ಲಕ್ಷ್ಮಣ ಕಿವಿ ಮೂಗುಗಳನ್ನು ಕತ್ತರಿಸಿದ. ಅವಳು ರಾವಣನ ಕಡೆಗೆ ಓಡಿ ಹೋದ್ಲು. ರಾವಣ ಮಾರೀಚನನ್ನು ಕಳುಹಿಸಿದ. ಮಾರೀಚ ಜಿಂಕೆಯ ರೂಪದಲ್ಲಿ ರಾಮನನ್ನ ದೂರ ಒಯ್ದ. ರಾವಣ ಬಂದು ನಿನ್ನ ಅತ್ತಿಗೆ ಸೀತೆಯನ್ನ ಎತ್ಕೊಂಡು ಹೋದ. ಜಗ್ರಾಹ ತರತಾ ಸೀತಾಂ ಗ್ರಹಕ್ಕೆ ರೋಹಿಣೀಮಿವ. ಗ್ರಹವೊಂದು ರೋಹಿಣಿ ನಕ್ಷತ್ರವನ್ನ ಮಸುಳಿಸುವಂತೆ ಸೀತೆಯನ್ನ ಎತ್ಕೊಂಡು ಹೋದ. ಆಗ ಜಟಾಯು ರಾವಣನಿಂದ ಸೀತೆಯನ್ನು ಬಿಡಿಸಬೇಕು ಅಂತ ಹೋರಾಡಿ ಸತ್ತ. ಸೀತಾಂ ಗೃಹೀತ್ವಾ ಗಚ್ಚಂತಂ
ವಾನರ ಪರ್ವತೋಪಮಾಹ, ಅಲ್ಲಿ ಕೆಲವು ವಾನರರು ನೋಡಿದರು, ಅದರೊಳಗಡೆ ತಾನೂ ಇದ್ದ, ಆದರೆ ಹೇಳಲಿಲ್ಲ, ವಾನರರು ನೋಡಿದ್ರು ಅಂತ ಅಷ್ಟೇ ಹೇಳ್ದ. ಆಮೇಲೆ ಅಯೋಧ್ಯೆಗೆ ಹೋಗಿ, ಲಂಕೆಗೆ ಹೋಗಿ ಅಲ್ಲಿ ತನ್ನ ದೊಡ್ಡ ಮನೆಯ ಅಂಗಳದಲ್ಲಿ, ತನ್ನ ಮನೆಯ ತೋಟ ಅಶೋಕವನದಲ್ಲಿ ಇಟ್ಟ. ವೈದೇಹಿಯನ್ನ, ಸೀತೆಯನ್ನ ಬಹಳ ಅನುನಯಿಸಿದ, ಮದುವೆಯಾಗು ಅಂತ. ಆದರೆ ಸೀತೆ ಕೇಳಲಿಲ್ಲ. ತೃಣವದ್ ಭಾಷಿತಂ ತಸ್ಯ ತಂಚನೈರುತ ಪುಂಗವಂ, ಒಂದು ಚೂರೂ ಅವನ ಸಾಂತ್ವನಕ್ಕೆ, ಆಮಿಷಕ್ಕೆ ಮರುಳಾಗಲಿಲ್ಲ. ಗೃಧ್ರಂ ಹತಂ ತದಾ ದೃಷ್ಟ್ವಾ ರಾಮ ಪ್ರಿಯತರಂ ಪಿತುಃ ಮಾರ್ಗಮಾಣಸ್ತು ವೈದೇಹೀಂ ರಾಘವಸ್ಸಹ ಲಕ್ಷ್ಮಣ. ಇತ್ತ ಕಳೆದು ಹೋದ ತನ್ನ ಹೆಂಡತಿಯನ್ನು ಹುಡುಕುತ್ತಾ ಗೋದಾವರಿಯನ್ನ ಸ್ವಲ್ಪ ದಾಟ್ತಾ ಇರುವಾಗ ಕವಂಧ ಅಂತ ಒಬ್ಬ ರಾಕ್ಷಸ, ಆ ರಾಕ್ಷಸನನ್ನ ಕೊಂದ. ಆ ಕವಂಧ ಧನು ಅನ್ನುವ ಗಂಧರ್ವ, ಅವನು ಸುಗ್ರೀವನ ಬಳಿಗೆ ಹೋಗು ಅಂತ ಹೇಳಿದ. ಸುಗ್ರೀವನ ಬಳಿಗೆ ಹೋಗುವಾಗ ಶಬರಿಯ ಜೊತೆಗೆ ಅವನು ಸೇರಿದ, ಶಬರಿಯನ್ನ ಅನುಗ್ರಹಿಸಿ ಬಂದ, ಸುಗ್ರೀವನನ್ನ ಸೇರಿದ, ವಾಲಿಯನ್ನ ಕೊಂದ. ಸುಗ್ರೀವ ಸ್ಥಾಪಿತೋ ರಾಜ್ಯೆ ಸಹಿತ ಸರ್ವವಾನರೈಹಿ, ಸುಗ್ರೀವನನ್ನ ರಾಜ್ಯದಲ್ಲಿ ಇಟ್ಟ. ಅವನು ಸುಗ್ರೀವ ರಾಮನಿಗಾಗಿ ಸೀತೆಯನ್ನು ಹುಡುಕಿಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಅದರಂತೆ 10 ಕೋಟಿ ಕಪಿಗಳನ್ನು ಕರೆದು ತಂದು ಸೀತೆಯನ್ನು ಹುಡುಕಿಸಿದ. ನಾವು ಆ ರಾಕ್ಷಸರ ಗುಂಪಿನಲ್ಲಿ ಒಬ್ಬರು. ಭ್ರಾತಾತು ಗೃಧ್ರರಾಜಸ್ಯ ಸಂಪಾತಿರ್ನಾಮ ವೀರ್ಯವಾನ್ ಸಮಾಖ್ಯಾತಿ ಸ್ಮ ವಸತೀಂ ಸೀತಾಂ ರಾವಣ ಮಂದಿರೇ. ಆ ಸಂಪಾತಿ ನಮಗೆ ದಾರಿಯಲ್ಲಿ ಸಿಕ್ಕಿ ರಾವಣನ ಮನೆಯಲ್ಲಿ ಸೀತೆ ಇದ್ದಾಳೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ. ನಾನು ಒಬ್ಬನೇ ಅಶೋಕವನಕ್ಕೆ ಹೋದೆ, ಅಲ್ಲಿ ಸೀತೆಯನ್ನ ಕಂಡೆ, ಅಭಿಜ್ಞಾನಂ ಮಯಾ ದತ್ತಂ, ರಾಮ ಕೊಟ್ಟ ಗುರುತನ್ನು ತಲುಪಿಸಿದೆ. ಅಭಿಜ್ಞಾನವನ್ನ ಅಂದರೆ ಆ ಗುರುತಿನ ಮಣಿಯನ್ನು ಹೊಂದಿ ಅವಳು ನನ್ನ ಹತ್ತಿರ ಎಲ್ಲವನ್ನ ಮಾತನಾಡಿದಳು. ಅವಳು ಒಂದು ಗುರುತಿನ ಮಣಿಯನ್ನು ಕೊಟ್ಟಳು. ಅದನ್ನು ತಗೊಂಡು ನಾನು ರಾಮನ ಬಳಿ ಬಂದೆ. ತತಃ ಸಮುದ್ರ ಮಾಸಾದ್ಯ ನಲಂ ಸೇತು ಮಕಾರಯತ್, ಸಮುದ್ರಕ್ಕೆ ಬಂದು ನಳನ ಮೂಲಕ ಸೇತುವೆಯನ್ನು ಕಟ್ಟಿಸಿ ಕಪಿಗಳನ್ನು ಸೇತುವೆಯ ಮೂಲಕ ಲಂಕೆಗೆ ಒಯ್ದು ರಾವಣನನ್ನ ಕುರಿತು ಕಾದಾಡಿದ. ರಾಮ ಕಡೆಗೂ ರಾವಣನನ್ನು ಕೊಂದ. ಆಮೇಲೆ ಎಲ್ಲ ದೇವತೆಗಳ ವರವನ್ನು ಪಡೆದು ವಿಭೀಷಣ ಕೊಟ್ಟ ಪುಷ್ಪಕ ವಿಮಾನವನ್ನು ಏರಿ ಭರದ್ವಾಜರ ಆಶ್ರಮದಲ್ಲಿ ಇದ್ದಾನೆ. ತತಸ್ಸವಾಕ್ಯೈರ್ಮಧುರೈರ್ಹನುಮತೋ ನಿಶಮ್ಯ ಹೃಷ್ಟೋ ಭರತ ಕೃತಾಂಜಲಿ ಉವಾಚ ವಾಣಿಂ ಮನತ ಪ್ರಹರ್ಷಿಣೀಂ ಚಿರಸ್ಯ ಪೂರ್ಣ ಖಲು ಮೇ ಮನೋರಥ. ಇದನ್ನು ಕೇಳಿ ಬಹಳ ಸಂತೋಷಪಟ್ಟ. ಅಬ್ಬಾ, ಇವತ್ತಿಗೆ 14 ವರ್ಷಗಳ ನನ್ನ ಕಾಯುವಿಕೆ ಯಶಸ್ವಿಯಾಯಿತು ಅಂತಂದ ಅನ್ನುವಲ್ಲಿಗೆ 126ನೆಯ ಸರ್ಗ. ಶ್ರುತ್ವಾತು ಪರಮಾನಂದಂ ಭರತಃ ಸತ್ಯ ವಿಕ್ರಮಃ ಹೃಷ್ಟಮಾಜ್ಞಾಪಯಾಮಾಸ ಶತ್ರುಘ್ನಂ ಪರವೀರಃ. ಆಮೇಲೆ ಭರತ ಶತ್ರುಘ್ನಿಗೆ ಹೇಳಿದ, ದೈವತಾನಿ ಚ ಸರ್ವಾಣಿ ಚೈತ್ಯಾನಿ ನಗರಸ್ಯ ಚ ಸುಗಂಧ ಮಾಲ್ಯೈರ್ವಾದಿತ್ರೈಃ ಅರ್ಚಂತು ಶುಚಯೋ ನರಾಃ. ಶತ್ರುಘ್ನಿಗೆ ಹೇಳಿದ, ಇವತ್ತು ನಗರದ ಎಲ್ಲ ದೇವಾಲಯಗಳು, ಎಲ್ಲ ಯಜ್ಞಶಾಲೆಗಳು ಚೆನ್ನಾಗಿ ಅಲಂಕೃತವಾಗಬೇಕು. ಎಲ್ಲೆಡೆ ಪರಿಮಳ ಭರಿತವಾದ ನೀರನ್ನು ಚಿಮುಕಿಸಬೇಕು. ಎಲ್ಲೆಡೆ ಹೂಗಳನ್ನು ಕಟ್ಟಬೇಕು, ತೋರಣಗಳನ್ನು ಕಟ್ಟಬೇಕು, ಕಸವನ್ನು ಉಡುಗಬೇಕು. ಸೂತ ಸ್ತುತಿ ಪುರಾಣಜ್ಞಾ ಸರ್ವೇ ವೈತಾಲಿಕಾಸ್ತಥಾ ಸರ್ವೇ ವಾದಿತ್ರ ಕುಶಲಾಃ ಗಣಿಕಾಶ್ಚೈವ ಸರ್ವಶಃ. ಸೂತರೆಲ್ಲ ರಾಮನ ಕಥೆಯನ್ನು ತಿಳಿದುಕೊಂಡು ಕೂಡಲೇ
ಹಾಡುಗಬ್ಬವನ್ನು ರಚನೆ ಮಾಡಿ ಆ ಹಾಡನ್ನು ಹಾಡ್ತಾ ರಾಮನನ್ನ ಸ್ವಾಗತ ಮಾಡಬೇಕು. ಸರ್ವೇ ವಾದಿತ್ರ ಕುಶಲಾಹ, ವಾದ್ಯ ನುಡಿಸುವವರೆಲ್ಲರೂ ಕೂಡ ಮಂಗಳ ವಾದ್ಯವನ್ನು ನುಡಿಸಬೇಕು. ಗಣಭೋಗ್ಯಯರು, ನಗರ ವಧೂಗಳು ಅಂತ ಏನಿದ್ದಾರೆ ಅವರೆಲ್ಲ ಮುಂದೆ ನಿಲ್ಲಬೇಕು. ರಾಜದಾರಾಸ್ತಥಾ ಮಾತ್ಯಾ ಸೈನ್ಯಾಸ್ಸೇನಾಂಗನಾಗಣಾ ಬ್ರಾಹ್ಮಣಾಶ್ಚ ಸರಾಜಂತ್ಯಾ ಶ್ರೋಣಿ ಮುಖ್ಯಾಸ್ತಥಾ ಗಣಾ. ಬ್ರಾಹ್ಮಣರು, ಕ್ಷತ್ರಿಯರು, ಸೇನೆಯ ಮುನ್ನಡೆಸುವವರು ಎಲ್ಲರೂ ಇರಬೇಕು. ಅಭಿನಿರ್ಯಾಂತು ರಾಮಸ್ಯ ದ್ರಷ್ಟುಂ ಶಶಿನಿಭಂ ಮುಖಂ, ರಾಮನ್ನ ಸ್ವಾಗತಿಸಬೇಕು ಅಂತ ಹೇಳಿ ಭರತ ಆಜ್ಞೆ ಮಾಡಿದ. ಭರತನ ಮಾತನ್ನ ಕೇಳಿ ಶತ್ರುಘ್ನ ವಿಷ್ಟೀರನೇಕ ಸಾಹಸ್ರೀಹಿ ಚೋದಯಾಮಾಸ ಭಾಗಶಃ. ವಿಷ್ಟೀಹಿ ಅಂದರೆ ಕರ್ಮಕರರು, ವಿಷ್ಟಿ ಅಂತಂದ್ರೆ ಕರ್ಮಕರರು ಅಂತ ಒಂದರ್ಥ. ಆಮೇಲೆ ವಿಷ್ಟಿ ಅಂತಂದ್ರೆ ಅದೇ ಬಿಟ್ಟಿ. ಆ ಬಿಟ್ಟಿ ಅನ್ನುವ ಪದ ವೇದ ಪ್ರತಿಪಾದ್ಯ. ಋಭವೋ ವಿಷ್ಟ್ಯಕ್ರತ ಅಂತ. ಋಭುಗಳು ವೇತನರಹಿತವಾಗಿ ಕೆಲಸ ಮಾಡಿದರು. ಆ ವಿಷ್ಟಿ ಏನಾಯಿತು, ಭಾಗವತದಲ್ಲಿ ವಿಷ್ಟಿಯೇ ಆಗಿತ್ತು. ಬಿಷ್ಟ್ಯಾ ನಿಗೃಹನ್ನಿರನುಗ್ರಹೋತಿ ಅಂತ ಜಡಭರತ ರಹುಗಣನಿಗೆ ಹೇಳುವಾಗ ಬಿಟ್ಟಿಯಾಗಿ ದುಡಿಸಿಕೊಳ್ತಾ ಇದ್ದಿ ಪ್ರಜೆಗಳನ್ನ ಅಂತ ಹೇಳ್ತಾನೆ. ಆ ಬಿಷ್ಟಿ ಈಗ ಅಸುರರ ಕೈನಲ್ಲಿ ಸಿಕ್ಕಿ ಬಿಟ್ಟಿ ಭಾಗ್ಯ ಆಗಿದೆ. ಇರಲಿ, ಯಾಕೆ ಹೇಳಿದ್ದು ಅಂದರೆ ರಾಮಾಯಣದಲ್ಲೂ ವಿಷ್ಟಿ ಇದೆ, ಬಿಟ್ಟಿ. ಎಲ್ಲರಿಗೂ ಆಜ್ಞೆ ಮಾಡಿದ ಶತ್ರುಘ್ನ ವಿಷ್ಟೀಹಿ ಅನೇಕ ಸಾಹಸ್ರೀಹಿ ಚೋದಯಾಮಾಸ ಭಾಗತಃ. ಎಲ್ಲರಿಗೂ ಕೆಲಸವನ್ನು ಹಂಚಿದ. ಸಮೀಕುರುತ ನಿಮ್ನಾನಿ ವಿಚಮಾಣಿ ಸಮಾನಿ ಚ, ರಸ್ತೆಯನ್ನು ಎಲ್ಲವನ್ನು ಮಟ್ಟಸವಾಗಿ ಮಾಡಿ ವೈಭವದಿಂದ ನಡೆಯುವಾಗ ಮೆರವಣಿಗೆ ಏರಿಳಿತದ ದಾರಿಯಲ್ಲಿ ಸಾಗಬಾರದು. ಸ್ಥಾನಾನಿ ಚ ನಿರಸ್ಯಂತಾಂ ನಂದಿಗ್ರಾಮಾದಿ ತಪ್ಪರಂ, ಆರಾಮವಾಗಿ ಬರಬೇಕು. ಸಿಂಚಂತು ಪೃಥಿವೀಂ ಕೃತ್ಸ್ನಾಂ ಹಿಮಶೀತೇನ ವಾರಿಣ, ತಂಪಾದ ನೀರುಗಳಿಂದ ಹಿತಮಿತವಾಗಿ ನೆಲವನ್ನು ಸಿಂಪಡಿಸಬೇಕು. ಧೂಳೇಳಬಾರದು ಅವನು ಬರುವಾಗ. ತತಃ ಅಭ್ಯವಕಿರಂತ್ವನ್ಯೇ ಲಾಜೈ ಪುಷ್ಪೈಶ್ಚ ಸರ್ವಚಃ, ಎಲ್ಲ ಕಡೆ ಲಾಜವನ್ನ, ಹೂವುಗಳನ್ನು ಹಾಕ್ರಿ, ಪತಾಕೆಗಳನ್ನು ಕಟ್ರಿ. ಶೋಭಯಂತು ಚ ವೇಶ್ಮಾನಿ ಸೂರ್ಯಸ್ಯೋದಯನಂ ಪ್ರತಿ, ಇನ್ನು ಮನೆಗಳೆಲ್ಲ ಅಲಂಕೃತಗೊಳ್ಳಬೇಕು, ಚೆನ್ನಾಗಿ ಅಲಂಕಾರ ಮಾಡಿರಬೇಕು. ಸ್ರಗ್ಧಾಮ ಪುಷ್ಪೈಶ್ಚ ಸ್ರಬ್ಧಾಮ ಮುಕ್ತ ಪುಷ್ಪೈಶ್ಚ ಸೌವರ್ಣೈ ಪಂಚವರ್ಣಕೈಹಿ, 5 ಬಣ್ಣ ಇರುವ ಹೂವುಗಳು, ಥರಥರದ ಲೋಹಗಳು, ಅವುಗಳನ್ನು ಚಂದ ಮಾಡಿ ಮನೆಯ ಮುಂದೆ ಸಿಂಗರಿಸಬೇಕು. ರಾಜಮಾರ್ಗಂ ಅಸಂಬಾಧಂ ಚಿರಂತು ಶತಶೋನರಾಹ, ರಾಮ ಬರುವಾಗ ಆ ದೊಡ್ಡ ಬೀದಿಯಲ್ಲಿ ಯಾವ ಅಡ್ಡಿ ಆತಂಕಗಳೂ ಇರಬಾರದು. ತತಸ್ತಚ್ಛಾಸನಂ ಶ್ರುತ್ವಾ ಶತ್ರುಘ್ನಸ್ಯ ಮುದಾನ್ವಿತಾ, ಅವನ ಶಾಸನವನ್ನ ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅಶೋಕ, ಮಂತ್ರಪಾಲ, ಸುಮಂತ್ರ ಅವರೆಲ್ಲರೂ ಕೂಡ ಹೊರಟು ಬಂದರು. ತುರಗಾಣಾಂ ಸಹಸ್ರೈಶ್ಚ ಮುಖ್ಯೈರ್ಮುಖ್ಯತರಾನ್ವಿತೈ, ಬೇಕಾಷ್ಟು ಜನ ಪದಾತಿಗಳು ಬಂದರು. ಕೌಸಲ್ಯೆ, ಸುಮಿತ್ರ, ಕೈಕೇಯಿ ಅವರೆಲ್ಲರೂ ರಾಮನನ್ನು ಸ್ವಾಗತಿಸಲಿಕ್ಕೆ ಅಂತ ನಂದಿಗ್ರಾಮದ ಗಡಿಭಾಗಕ್ಕೆ ಬಂದರು. ದ್ವಿಜಾತಿ ಮುಖ್ಯೈಹಿ, ಬ್ರಾಹ್ಮಣರು ಬಂದರು, ಸೇನಾನಾಯಕರು ಬಂದರು. ಮಾಲ್ಯಮೋದಕ ಹಸ್ತೈಶ್ಚ ಮಂತ್ರಿಭಿರ್ಭರತೋ ವೃತಃ, ಮಾಲೆಯನ್ನ ಮೋದಕವನ್ನ ಇಟ್ಟುಕೊಂಡು ಬಂದರು. ಈ ಪೂರ್ಣ ಕುಂಭ ಸ್ವಾಗತ ಅಂತ ಇದೆಯಲ್ಲ, ನಾವು ಬರಲಿಕ್ಕೂ ತುಂಬಿದ ಕೊಡ, ಕಳಿಸ್ಬೇಕಾದ್ರೆ ಯಾರಾದರೂ ಹೋದರೆ
ಅದೇ ಕುಂಭದಲ್ಲಿಯೇ ಬೆಂಕಿ ಇಟ್ಕೊಂಡು ಹೋಗೋದು. ಬಹಿಷ್ಕೃತರಾದರೂ ಅದೇ ಕಥೆ. ಯಾರಾದರೂ ಅತ್ಯಂತ ನಿಂದ್ಯವಾದ ಕೆಲಸವನ್ನು ಮಾಡಿ ಬಹಿಷ್ಕೃತರಾದರೆ ಅವನು ಹೋದ ದಾರಿಗೆ ಮಡಿಕೆಯನ್ನು ಒಡೆಯೋದು. ಇನ್ನು ಅವನ ಸಂಬಂಧ ತೀರಿತು ಅಂತ. ಅವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಬಂದರೆ ಹೊಸ ನೀರನ್ನು ತುಂಬಿ ಅವನನ್ನು ಸ್ವಾಗತಿಸಬೇಕು ಜನರೆಲ್ಲ, ಬಂಧುಗಳೆಲ್ಲ. ಆ ಥರದ್ದೊಂದು ಪದ್ಧತಿ ನಾವು ಧರ್ಮಶಾಸ್ತ್ರಗಳಲ್ಲಿ ಕಾಣುತ್ತೇವೆ. ಅದರಿಂದಾಗಿ ಪೂರ್ಣ ಕುಂಭ ಸ್ವಾಗತ ಅಂತ ಹೇಳಿದರೆ ಅದು ನಾರ್ಮಲಿ ಬಹಳ ದೊಡ್ಡವರಿಗೆ ಬಂದಾಗ ಪೂರ್ಣ ಕುಂಭ ಅಂತ ಅಂದರೆ ಅದರ ಒಳ್ಳೆಯ ಮನಸ್ಸಿನಿಂದ ತಿಳಿಯಾದ ನೀರಿನಂತಿರುವ ಮನಸ್ಸಿನ ಜೊತೆಗೆ ನಾವು ಸ್ವಾಗತಿಸ್ತೇವೆ ಅಂತನ್ನುವ ಸಂಕೇತ. ಹಾಗೆ ಆ ತರಹದ ಪೂರ್ಣ ಕುಂಭಗಳನ್ನು ತಯಾರಿಸಿದರು. ಪಾಂಡುರಂ ಛತ್ರಮಾದಾಯ, ಆಮೇಲೆ ಶಂಖ ಭೇರಿ ಇವುಗಳನ್ನಾದ ಬಂದಿಗಳಿದ್ರು. ಆಮೇಲೆ ಪಾದುಕೆಯನ್ನು ತಲೆಯ ಮೇಲಿಟ್ಟುಕೊಂಡು ಕಾಯ್ತಾ ಇದ್ದಾನೆ ಬರಬೇಕು ಅಂತ. ಪಾಂಡರಂ ಛತ್ರಮಾದಾಯ ಶುಕ್ರಮಾಲ್ಯೋಪಶೋಭಿತಂ ಶುಕ್ಲೇಚ ವಾಲವ್ಯಜನೆ ರಾಜಾರ್ಹೇ ಹೇಮಭೂಷಿತೆ. ಬಿಳಿಯಾದ ಕೊಡೆಯನ್ನ, ಬಿಳಿಯಾದ ಮಾಲೆಯನ್ನ, ಬಿಳಿಯಾದ ಚಾಮರವನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾನೆ. ಉಪವಾಸ ಕೃಶೋದೀನ ಕ್ಷೀರ ಕೃಷ್ಣಾಜಿನಾಂಬರ ಭ್ರಾತುರಾಗಮನಂ ಶ್ರುತ್ವಾ ತತ್ಪೂರ್ವಂ ಹರ್ಷಮಾಗತಃ. ಹೀಗೆ ಅಣ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದಾನೆ. ಪ್ರತ್ಯುಜ್ಜಯೌ ತದಾರಾಮಂ ಮಹಾತ್ಮ ಸಚಿವೈಃ ಸಹ ಅಶ್ವಾನಾಂ ಖುರಶಬ್ದೈಶ್ಚ ರಥನೇಮಿಸ್ವನೇನ ಚ. ರಾಮನನ್ನ ಕುದುರೆಗಳೊಂದಿಗೆ, ಆನೆಗಳೊಂದಿಗೆ, ರಥದೊಂದಿಗೆ ಎದುರುಗೊಳ್ಳಬೇಕು ಅಂತ ಬಂದ. ಆನೆಗಳ ಘೀಳಿಡುವಿಕೆ ಕೇಳಿಸ್ತಾ ಇದೆ. ಗಜಾನಾಂ ಬೃಂಹಿತೈಶ್ಚಾಪಿ ಶಂಖದುಂದುಭಿನಿರ್ಸ್ವನೈ ಕೃತ್ಸ್ನಂತು ನಗರಂ ತತ್ತು ನಂದಿಗ್ರಾಮಮುಪಾಗತಂ ಸಮೀಕ್ಷ ಭರತೋ ವಾಕ್ಯಂ ಉವಾಚ ಪವನಾತ್ಮಜಂ. ಸರಿ, ಎಲ್ಲ ತಯಾರಾಗಿದ್ದಾರೆ. ರಾಮ ಇನ್ನು ಬರಲೇ ಇಲ್ಲ. ಇವನಿಗೆ ಕ್ಷಣವೂ ಕೂಡ ಕಾಯ್ಲಿಕ್ಕಾಗ್ತಾ ಇಲ್ಲ ಭರತನಿಗೆ. ಕಚ್ಚಿನ್ನ ಖಲು ಕಾಪೇಯಿ ಸೇವ್ಯತೆ ಚಲಚಿತ್ತತ ನಹಿ ಪಶ್ಯಾಮಿ ಕಾಕುತ್ಸ್ಥಂ ರಾಮ ಮಾರ್ಯಂ ಪರಂತಪಂ. ಏನಪ್ಪ, ಕಪಿಚೇಷ್ಟೆ ಮಾಡಿಲ್ಲ ತಾನೆ? ಈ ದೀನನನ್ನ ತಮಾಷೆ ಮಾಡಬೇಕು ಅಂತ ರಾಮ ಬರ್ತಾ ಇದ್ದಾನೆ ಅಂತ ಸುಳ್ಳು ಹೇಳಿ ಇವರೆಲ್ಲ ಇಷ್ಟೆಲ್ಲ ಬಂದ ಮೇಲೆ ಕಡೆಗೆ ಏಪ್ರಿಲ್ ಫುಲ್ ಅಂತ ಅನ್ನಲ್ಲ ತಾನೆ? ಕಚ್ಚಿನ್ನ ಖಲು ಕಾಪೇಯಿ ಸೇವ್ಯತೆ ಚಲಚಿತ್ತತ ನಹಿ ಪಶ್ಯಾಮಿ ಕಾಕುತ್ಸ್ಥಂ ರಾಮ ಮಾರ್ಯಂ ಪರಂತಪಂ. ನಾನು ರಾಮನನ್ನು ನೋಡ್ತಾನೆ ಇಲ್ಲ ಮತ್ತೆ. ಕಚ್ಚಿನ್ನ ಚಾನ್ ದೃಶ್ಯಂತೆ ಕಪಯ ಕಾಮರೂಪಿಣಃ ಅಥೈವ ಮುಕ್ತೇ ವಚನೆ ಹನುಮಾನಿದಮಬ್ರವೀತ್. ಆಗ ಈ ರೀತಿ ಹೇಳಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡ ಹನುಮಂತನನ್ನ, ಅದು ಭರತನ ಕುರಿತು ಹನುಮಂತ ನುಡಿದ. ಭರದ್ವಾಜ ಪ್ರಸಾದೇನ ಮತ್ತ ಭ್ರಮರಣಾದಿತಾನ್ ತಸ್ಯ ಚೈವ ವರೋ ದತ್ತೋ ವಾಸವೇನ ಪರಂತಪ. ಇಲ್ಲ ಇಲ್ಲ, ಭರದ್ವಾಜರ ಆಶ್ರಮದಲ್ಲಿ ಇದ್ದಾನೆ ನಿನ್ನ ಅಣ್ಣ ರಾಮ. ಎಲ್ಲ ಕಪಿಗಳಿಗೆ, ಕೋಟಿ ಸಂಖ್ಯೆಯ ಕಪಿಗಳಿಗೆ ಭರದ್ವಾಜರು ಆತಿಥ್ಯವನ್ನು ನೀಡಿ ಕಳಿಸ್ತಾ ಇದ್ದಾರೆ. ಮನ್ಯೇ ವಾನರ ಸೇನಾತ ನದೀಂ ತರತಿ ಗೋಮತೀಂ ರಜೋ ವರ್ಷಂ ಸಮದ್ಭೂತಂ ಪಶ್ಯ ಸಾಲವನಂ ಪ್ರತಿ. ಓ, ಅಲ್ಲಿ ನೋಡು, ದೊಡ್ಡದಾದ ಧೂಳೆದ್ದಿದೆ. ಕಪಿಗಳು ಬರ್ತಾ ಇದ್ದಾರೆ. ಸ್ವಲ್ಪ ಕಿವಿಗೊಟ್ಟು ಕೇಳಿದರೆ ನೀರಿನಲ್ಲಿ ಇಳಿದು ನಡ್ಕೊಂಡು ಬರ್ತಾ ಇದ್ದಾರೆ. ಆ ನೀರಿನ ಸದ್ದು ಹೆಜ್ಜೆಗಳಿಂದ ಕೂಡಿದೆ ಎನ್ನುವುದು ಕೇಳುತ್ತೆ. ಮನ್ಯೇ ಸಾಲವನಂ ರಮ್ಯಂ ಲೋಳಯಂತಿ ಪ್ಲವಂಗಮಾ ತದೇತದೃಶ್ಯತೆ ದೂರಾತ್ ವಿಮಾನಂ ಚಂದ್ರ ಸನ್ನಿಭಂ. ನೋಡು, ದೂರದಲ್ಲಿ ಮರಗಳು ಅಲ್ಲಾಡ್ತಾ ಇಲ್ಲ, ಕಪಿಗಳು ಹಾರ್ತಾ ಹಾರ್ತಾ ಬರ್ತಾ ಇದ್ದರ ಸೂಚನೆ ಅದು. ಓ, ಅಲ್ಲಿ ನೋಡು, ಬೆಳ್ಳಗಿರುವ ಪುಷ್ಪಕ ವಿಮಾನ ಬರ್ತಾ ಇದೆ. ವಿಮಾನಂ ಪುಷ್ಪಕಂ ದಿವ್ಯಂ
ಮನಸಾ ಬ್ರಹ್ಮ ನಿರ್ಮಿತಂ ರಾವಣಂ ಬಾಂಧವೈಸ್ಸಾರ್ಧಂ ಹತ್ವಾ ಲಬ್ಧಂ ಮಹಾತ್ಮನ. ಆ ಪುಷ್ಪಕ ರಾಮನ ವೀರ್ಯಲಬ್ಧವಾದದ್ದು. ರಾವಣನನ್ನ ಕೊಂದು ಅದನ್ನು ತಂದಿದ್ದು. ಆ ವೀರ್ಯಲಬ್ಧವಾದ ಪುಷ್ಪಕವನ್ನು ಏರಿ ಬರ್ತಾ ಇದ್ದಾನೆ. ಮನಸಾ ನಿರ್ಮಿತಂ ಪುರ. ಬ್ರಹ್ಮದೇವರು ತನ್ನ ಇಚ್ಛೆ ಬಂದಂತೆ ಆ ವಿಮಾನವನ್ನು ನಿರ್ಮಿಸಿದ್ದಾರೆ. ತರುಣಾದಿತ್ಯ ಸಂಕಾಚಂ ವಿಮಾನಂ ರಾಮವಾಹನಂ ಧನದಸ್ಯ ಪ್ರಸಾದೇನ ದಿವ್ಯಮೇತನ್ಮನೋಜವಂ. ವೇಗವಾಗಿ ಬರ್ತಾ ಇದ್ದಾರೆ. ಅದೋ ನೋಡು, ರಾಮ ಲಕ್ಷ್ಮಣರು, ಸುಗ್ರೀವ, ವಿಭೀಷಣ ಎಲ್ಲ ಬರ್ತಾ ಇದ್ದಾರೆ. ತಥೋ ಹರ್ಚ ಸಮುದ್ಭೂತೋ ನಿಸ್ವನೋ ದಿವಮಸ್ಪೃಶತ್ ಸ್ತ್ರೀ ಬಾಲ ಯುವ ವೃದ್ಧಾನಾಂ ರಾಮೋಯಮಿತಿ ಕೀರ್ತಿತೆ. ದೂರದಲ್ಲಿ ಪುಷ್ಪಕ ವಿಮಾನವನ್ನು ತೋರಿ ರಾಮ ಬರ್ತಾ ಇದ್ದಾನೆ ಎಂದಾಗ ಈ ನಂದಿಗ್ರಾಮದಲ್ಲಿ ನೆರೆದ ಎಲ್ಲರೂ ಕೂಡ ಹೋ ಅಂತ ಕಿರ್ಚಿದ್ರಂತೆ. ಅಯೋಧ್ಯೆಯ ಜನರೆಲ್ಲ ಸಾಂಜಲಿರ್ಭರತೋ ರಥಕುಂಜರವಾಜಿಭ್ಯ ತೇವತೀರ್ಯ ಮಹಿಂಗತಾ ದದೃಶುಸ್ತಂ ವಿಮಾನಸ್ಥಂ ನರಾಸೋಮಮಿವಾಂಬರೇ. ಆಮೇಲೆ ಮೇಲ್ಗಡೆ ಕೂತವರು ಅನೇಕ ಜನ ಇದ್ದರು. ಆನೆಯ ಮೇಲೆ, ಕುದುರೆಯ ಮೇಲೆ, ರಥದಲ್ಲಿ ಬಂದವರು ಎಲ್ಲ ಕೆಳಗಡೆ ಇಳಿದು ನಿಂತುಬಿಟ್ರು. ರಾಮನನ್ನ ಸ್ವಾಗತಿಸಿ ಗೌರವ ತೋರಿಸುವ ಪರಿ ಅದು. ಪ್ರಾಂಜಲಿರ್ಭರತೋ ಭೂತ್ವಾ ಪ್ರಹೃಷ್ಟೋ ರಾಘವೋನ್ಮುಖ ಯಥಾರ್ಥೇನಾರ್ಘ್ಯಪಾದಾದ್ಯೈ ತಥೋ ರಾಮಮ ಪೂಜಯತ್. ಕೈಗಳನ್ನು ಮುಗಿದು ರಾಮನ ಎದುರು ನಿಂತ. ಅರ್ಘ್ಯ ಅಂದರೆ ಮುಖ ತೊಳೆಯುವ ನೀರು, ಕಾಲು ತೊಳೆಯುವ ನೀರು, ಇವುಗಳನ್ನೆಲ್ಲ ಹಿಡಿದು ನಿಂತ. ತಥೋ ವಿಮಾನಾಗ್ರಗತಂ ಭರತೋ ಭ್ರಾತರಂ ತದಾ ವವಂದೇ ಪ್ರಣತೋ ರಾಮಂ ಮೇರುಸ್ಥಮಿವ ಭಾಸ್ಕರಂ. ವಿಮಾನದ ತುದಿಗೆ ಏರಿದ್ದಾನೆ ರಾಮ. ಅವನು ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ರಾಮ ಅವನು ಭರತನಿಗೆ ಕಾಣಿಸಿಕೊಂಡ. ಅಂದರೆ ಲಕ್ಷ್ಮಣ, ಇದು ಹನುಮಂತ ಕೆಟ್ಟ ವಾರ್ತೆಯನ್ನೇನು ತಂದಿಲ್ಲ, ಬ್ರೇಕಿಂಗ್ ನ್ಯೂಸ್ ಎಲ್ಲ ಬಂದಿಲ್ಲ. ಅದರಿಂದಾಗಿ ಭರತ ನನ್ನಲ್ಲಿ ಭಕ್ತಿಯಿಂದ ಇದ್ದಾನೆ ಅಂತ ರಾಮನಿಗೆ ಗೊತ್ತಿಲ್ವಾ? ಎಲ್ಲರ ಅಂತರ್ಯಾಮಿ ಅವನು. ಆದರೆ ನಾವು ಎಷ್ಟು ಸೂಕ್ಷ್ಮ ಸಂವೇದನೆಯನ್ನು ಹೊಂದಬೇಕು ಅಂತನ್ನೋದನ್ನು ತೋರಿಸಿದ್ದು. ಒಂದೊಮ್ಮೆ ಭರತನಿಗೆ ಆ ರಾಜ್ಯ ಪಟ್ಟದಲ್ಲಿ ಇದ್ದದ್ದೇ ಅಭ್ಯಾಸ ಆದರೆ ಹಾಗೇ ಮರಳಿ ಬಂದು ಬಿಡು, ಹೋಗಬೇಡ, ನಾನು ಹೋಗೋದಿಲ್ಲ ಅನ್ನೋದರ ಸೂಚನೆ. ನಮಗೆಲ್ಲ ಯಾರೋ ಒಬ್ಬರು ಏನನ್ನೋ ಮರೆತು ಸುಮ್ಮನೆ ಇದ್ದುಬಿಟ್ರೆ ಅದನ್ನು ತ್ಯಾಗ ಮಾಡಲಿಕ್ಕೂ ನೀವು ಹಿಂಜರಿಬೇಡಿ. ಅವರ ಮನಸ್ಸು ಇಲ್ಲದೆ ನಿಮ್ಮ ವಸ್ತುವನ್ನು ಮರಳಿ ಕೊಟ್ಟರೆ ಅದನ್ನು ಬಿಟ್ಟರೂ ತೊಂದರೆ ಇಲ್ಲ. ಈ ತರಹದ ಒಂದು ಮೌಲ್ಯಗಳನ್ನು ರಾಮ ಇಲ್ಲಿ ಕಲಿಸ್ತಾ ಇರೋದು. ತಥೋ ಲಕ್ಷ್ಮಣ ಮಾಸಾದ್ಯ ಆರೋಪಿತೋ ವಿಮಾನಂ ತದ್ಭರತ ಸತ್ಯ ವಿಕ್ರಮ ರಾಮ ಮಾಸಾದ್ಯ ಮುದಿತಃ ಪುನರೇವ ಅಭ್ಯವಾದಯತ್. ವಿಮಾನ ಸೀದಾ ಕೆಳಗಡೆ ಬಂದು ನಿಂತಿತು. ಭರತ ಅದನ್ನು ಏರಿ ರಾಮನಿಗೆ ನಮಸ್ಕಾರ ಮಾಡಿದ. ರಾಮ ಬರಸೆಳೆದು ಅಂಕೆ ಭರತ ಮಾರೋಪ್ಯ ಮುದಿತ ಪರಿಶಸ್ವಜೇ. ಕುಳಿತ ರಾಮ ಭರತನನ್ನು ಬರಸೆಳೆದು ತೊಡೆಯ ಮೇಲೆ ಕೂಡಿಸಿಕೊಂಡು ಗಟ್ಟಿಯಾಗಿ ಅಪ್ಪಿದ. ತಥೋ ಲಕ್ಷ್ಮಣ ಮಾಸಾದ್ಯ ವೈದೇಹಿಂ ಚ ಪರಂ ತಪಃ ಅಥಾಭ್ಯವಾದಯತ್ ಪ್ರೀತೋ ಭರತೋ ನಾಮ ಚಾಬ್ರವೀತ್. ಆಮೇಲೆ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿದ ಭರತ. ಅದು ಏನು? ಅಭ್ಯವಾದಯತ್ ಭರತೋ ನಾಮ ಚ ಅಬ್ರವೀತ್. ನಾಮವನ್ನು ಹೇಳಿಕೊಂಡು ಈ ಗೋತ್ರದಲ್ಲಿ ಹುಟ್ಟಿದ, ಈ ಋಷಿಯ ಪರಂಪರೆಗೆ ಸೇರಿದ ಅಂತ ಹೇಳಿ ಪ್ರವರ ಹೇಳಿಕೊಂಡು ಈ ಶಾಖೆಯನ್ನು ಅಧ್ಯಯನ ಮಾಡುವ ಭರತ ನಿಮಗಿದೋ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ.
ಆ ಅಭಿವಾದನ ದೊಡ್ಡವರಿಗೆ ಮಾತ್ರ ಮಾಡುವಂಥದ್ದು, ಚಿಕ್ಕವ್ರಿಗಲ್ಲ. ಚಿಕ್ಕವರು ಯಾವುದೋ ಒಂದು ರೀತಿಯಿಂದ ಜ್ಞಾನದಿಂದಲೋ ಇನ್ಯಾವುದರಿಂದಲೋ ಹಿರಿಯರಾಗಿರಬಹುದು, ಆದರೆ ಗೋತ್ರವನ್ನು ಹೇಳಿಕೊಂಡು ನಮಸ್ಕಾರ ಮಾಡುವಾಗ ದೊಡ್ಡವರೇ ಆಗಿರ್ಬೇಕು. ವಯಸ್ಸಿನಿಂದಲೂ ದೊಡ್ಡವರಾಗಿರ್ಬೇಕು, ಗುಣದಿಂದಲೂ ದೊಡ್ಡವರಾಗಿರ್ಬೇಕು. ಮುಖ್ಯವಾಗಿ ವಯಸ್ಸಿನಿಂದ ದೊಡ್ಡವರಾಗಿರ್ಬೇಕು. ಇಲ್ಲ ಅಂದರೆ ನಮಸ್ಕಾರ ಹಾಗೆ ಮಾಡಲ್ಲ. ಅದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ವಿಶ್ವಪತಿ ತೀರ್ಥರು, ಪೇಜಾವರ ಮಠದ ಶ್ರೀಪಾದರು, ವಾದಿರಾಜರ ಆದಮೇಲೆ ಬಂದವರು, ಸಂಗ್ರಹ ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಹೇಳ್ತಾರೆ, ರಾಮ ಆದ ಮೇಲೆ ಲಕ್ಷ್ಮಣ, ಲಕ್ಷ್ಮಣ ಹುಟ್ಟಿದ ಮೇಲೆ ಭರತ, ಭರತ ಹುಟ್ಟಿದ ಮೇಲೆ ಶತ್ರುಘ್ನ. ಈ ಕ್ರಮವೇ ವಿನಃ ಭರತ ದೊಡ್ಡವನಲ್ಲ. ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲಾದವುಗಳನ್ನು ನೋಡಿದ್ರೆ ಇದು ಸಿದ್ಧ, ಇಲ್ಲಿಯೂ ಸಿದ್ಧ. ಇದೇ ಶ್ಲೋಕವನ್ನು ಅವರು ಕೋಟ್ ಮಾಡ್ತಾರೆ. ಅದರಿಂದಾಗಿ ನಮಸ್ಕಾರ ಮಾಡಿದ. ಸುಗ್ರೀವಂ ಕೈಕಯಿ ಪುತ್ರೋ ಜಾಂಬವಂತಮಥಾಬ್ರವೀತ್ ಮೈಂದಂಚ ದ್ವಿವಿಧಂ ನೀಲಮೃಷಭಂ ಚೈವ ಶಸ್ವಜೇ. ಆಮೇಲೆ ಪರಿಚಯ ಮಾಡಿಸಿದ್ರು ಸುಗ್ರೀವನ್ನ. ಆಯ್ತೆ, ಜಾಂಬವಂತ, ಅಂಗದ, ಮೈಂದ, ವಿವಿಧ, ನೀಲ, ಋಷಭ, ಸುಷೇಣ, ನಲ, ಗವಾಕ್ಷ, ಗಂಧಮಾದನ, ಚರಭ, ಪನಸ ಎಲ್ಲರಿಗೂ ನಮಸ್ಕಾರ ಮಾಡಿದ. ತೇ ಕೃತ್ವಾ ಮಾನುಚಂ ರೂಪಂ ವಾನರ ಕಾಮರೂಪಿಣಃ ಕುಶಲಂ ಪರ್ಯಪೃಚ್ಛನಸ್ತೆ ಪ್ರಹೃಷ್ಟಾ ಭರತಂ ತದಾ. ಆ ಎಲ್ಲ ಕಪಿಗಳು ಮಾನುಷ ವೇಷವನ್ನು ಧರಿಸಿದರು, ಕಾಮರೂಪಗಳು. ಯಾವ ರೂಪವನ್ನು ಧರಿಸ್ಬೇಕು ಅಂತಿರುತ್ತೋ ಆ ರೂಪ ಧರಿಸ್ತಾರೆ. ಆಮೇಲೆ ಅಥಾಬ್ರವೀದ್ ರಾಜಪುತ್ರ ಸುಗ್ರೀವಂ ವಾನರರ್ಷಭಂ ಪರಿಶ್ವಜ್ಯ ಮಹಾತೇಜಾ ಭರತೋ ಧರ್ಮಿಣಾಂ ವರಃ. ಆಮೇಲೆ ಶ್ರೀರಾಮ ಎಲ್ಲರನ್ನ ಪರಿಚಯ ಮಾಡಿಸಿದ, ಸುಗ್ರೀವನನ್ನ, ಆಮೇಲೆ ವಿಭೀಷಣನನ್ನ. ತ್ವಮಸ್ಮಾಕಂ ಚತುರ್ಣಾಂ ವೈ ಭ್ರಾತಾ ಸುಗ್ರೀವ ಪಂಚಮಃ ಸೌಹೃದಾತ್ ಜಾಯತೆ ಮಿತ್ರಂ ಅಪಕಾರೋರಿ ಲಕ್ಷಣಂ. ಸುಗ್ರೀವ, ನೀನು ನಮ್ಮ 4 ಜನ ಅಣ್ಣ ತಮ್ಮಂದಿರು ನಾವು, ನೀನು 5ನೇಯವನಾದೆ. ಸೌಹೃದಾತ್ ಜಾಯತೆ ಮಿತ್ರಂ ಅಪಕಾರೋರಿ ಲಕ್ಷಣಂ. ಯಾರಿಗೆ ನಮ್ಮ ಬಗೆಗೆ ಸಹೃದಯ ಇರುತ್ತೆ ಅವರು ಮಿತ್ರರು, ಯಾರು ನಮಗೆ ಅಪಕಾರ ಮಾಡುತ್ತಾರೆ ಅವರು ಶತ್ರುಗಳು. ವಿಭೀಷಣ, ನೀನು ದೊಡ್ಡ ಸಹಾಯ ಮಾಡಿದೆ ಅಂದ. ಅಷ್ಟು ಹೊತ್ತಿಗೆ ಶತ್ರುಘ್ನನೂ ಎಲ್ಲರಿಗೂ ನಮಸ್ಕಾರ ಮಾಡಿ ಸೀತೆಯ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ನಮಸ್ಕಾರ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಾವು ಮುಗಿಸೋಣ. ನಾಳೆ ಪ್ರಾಯ ಯುದ್ಧಕಾಂಡ ಮುಗಿಯುತ್ತೆ, ರಾಮನ ಅಭಿಷೇಕ ಆಗುತ್ತೆ, ಯುದ್ಧಕಾಂಡ ಮುಗಿಯುತ್ತೆ. ಅದಾದ ಮೇಲೆ ಉತ್ತರಕಾಂಡ ನಾಳೆ ಶುರು ಆಗುತ್ತೋ ಅಥವಾ ಮುಂದಿನ ಶನಿವಾರ ಭಾನುವಾರವೋ ನೋಡೋಣ. ಈಗಂತೂ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ನಾಳೆ ಮತ್ತೆ ನೋಡೋಣ. ಕೃಷ್ಣಾರ್ಪಣಮಸ್ತು.